ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗೆಳತಿ ಕಾವೇರಿ. ನಿನ್ನೆ ಮಾಡಿರೋ ಲಂಗ ಮತ್ತು ಬ್ಲೌಸು ಕಟಿಂಗ್ ಮಾಡಿದ್ವಿ. ಇವಾಗ ಸ್ಟಿಚಿಂಗ್ ಮಾಡೋಣ ಬರ್ರಿ. ಫಸ್ಟಿಗೆ ಲಂಗಾನೇ ಮಾಡೋಣ. ಇದು ವೆಸ್ಟ್ ಬ್ಯಾಂಡು ನಡುಪಟ್ಟಿ 33 ಇತ್ತಲ್ವ, 33 ಇತ್ತು. ಸೊ ನಾನು 2 ಇಂಚ್ ಪ್ಲಸ್ ಮಾಡಿಕೊಂಡು 35 ತೊಗೊಂಡಿದ್ದೀನಿ. ಆ ಕಡೆ ಈ ಕಡೆ ಅಂಚನ್ನ ಹೊಲ್ಕೊಂಡ್ಬಿಡಿ. ಎರಡು ಸೈಡು ಟೈಪ್ ಸ್ಟಿಚ್ ಮಾಡಿಬಿಟ್ರೆ ಫಿನಿಶಿಂಗ್ ಬರುತ್ತೆ. ಲಂಗದ ಅರ್ಬಿ ಕೆಳಗಡೆ ವೆಸ್ಟ್ ಬ್ಯಾಂಡ್ ಇಟ್ಟಿದ್ದೀನಿ, ನಡುಪಟ್ಟು ಇಟ್ಟಿದ್ದೀನಿ, ಅದ್ರ ಮೇಲೆ ಲಂಗದ ಬಟ್ಟೆ ಇಟ್ಟಿದ್ದೀನಿ. ಇದು ಸೈಡ್ ಪ್ಲೇಟ್ ಈ ರೀತಿ ಹಾಕಿ, ನಾನು ಸೈಡ್ ಪ್ಲೇಟ್ ಫಸ್ಟ್ ತೋರಿಸ್ತೀನಿ ನೋಡಿ. ಸೈಡ್ ಪ್ಲೇಟ್ ಈ ರೀತಿ ಹಾಕ್ಕೊಂತ ಹೋದರೆ ಸೈಡ್ ಪ್ಲೇಟ್ 1 ಇಂಚಿಂದು ಇಲ್ಲ 2 ಇಂಚಿಂದು ನೀವು ಹಾಕ್ಬೋದು. ಈ ರೀತಿ ಲಂಗಕ್ಕೆ ಹಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ. ಒಂದೇ ಹೇಳ್ತಿ ಈ ರೀತಿ ಹಿಡ್ಕೊಂಡು ಹೋಗ್ಬೇಕು, ಚೆನ್ನಾಗಿ ಬರುತ್ತೆ. ಬಟ್ ನಾನು ಈ ಸಲ ಬಾಕ್ಸ್ ಪ್ಲೇಟ್ ಹಾಕೋಣ ಅಂತ, ಅದು ಅಪೋಸಿಟ್ ಬರುತ್ತೆ. ಈ ಸೈಡ್ ಮುಖ ಒಂದು ಬಂದರೆ ಆ ಸೈಡ್ ಮುಖ ಒಂದು ಬರುತ್ತೆ. ಪ್ಲೇಟ್ಸಿಂದು 2 ಇಂಚಿನ ಪ್ಲೇಟ್ಸ್ ಹಾಕ್ಕೊಂತ ಹೋಗಿದ್ದೀನಿ. ಕೆಳಗಡೆ ವೇಸ್ಟ್ ಬ್ಯಾಂಡ್ ಇದೆ, ಅದನ್ನೂ ಸೀದಾ ಇಟ್ಟಿದ್ದೀನಿ. ಅದ್ರ ಮೇಲೆ ಈ ಲಂಗದ ಬಟ್ಟೆ ಇಟ್ಟು ಹಾಕ್ತಾಯಿದ್ದೀನಿ. ಸೊ ವೇಸ್ಟ್ ಬ್ಯಾಂಡ್ ನಿಮ್ಗೆ ಬಹುಶಃ ಕಾಣಿಸ್ತಾ ಇಲ್ಲ, ಬಟ್ ಈ ಕೆಳಗೆ ಇಟ್ಟಿದ್ದೀನಿ. ಅದನ್ನೇ ಈ ಮೇಲೆ ಆಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಒಂದು ಈ ಸೈಡ್ ಮುಖ, ಒಂದು ಆ ಸೈಡ್ ಮುಖ ಪ್ಲೇಟ್ಸ್ ಹಾಕ್ಕೊಂತ ಹೋದರೆ ಅದು ಬಾಕ್ಸ್ ಪ್ಲೇಟು. ಮೆಜರ್ಮೆಂಟ್ ಎಲ್ಲ ಪ್ಲೇಟ್ಸಿಂದು ಸೇಮ್ ಇರಲಿ. 2 ಇಂಚಿಂದ ಅಂದರೆ 2 ಇಂಚಿಂದೇ ಮಾಡಿ. ಒಂದು ಸಣ್ಣ ಪ್ಲೇಟ್ಸ್ ಬೇಕಿತ್ತಪ್ಪ ಅಂದರೆ 1 ಇಂಚಿಂದೇ ಮಾಡಿದ್ರು ಚೆನ್ನಾಗಿ ಬರುತ್ತೆ. ಅಪೋಸಿಟ್ ಮುಖ ಇದೆ ನೋಡಿ, ಆ ಸೈಡ್ ಇದೇ ರೀತಿ ಕಂಟಿನ್ಯೂ ಹಾಕ್ತಾ ಹೋಗ್ಬೇಕು. ಲಂಗ ಬ್ಲೌಸಿಗೆ ಯಾವುದಾದ್ರೂ ಪ್ಲೇಟ್ಸ್ ಹಾಕ್ಬೋದು. ಈ ಥರನಾದ್ರೂ ಹಾಕಿ, ಇಲ್ಲ ಸೈಡ್ ಪ್ಲೇಟ್ಸ್ ಆದರೂ ಹಾಕಿ. ಮಕ್ಕಳಿಗೆ ಹೆಂಗೆ ಹಾಕಿದ್ರು ಚೆಂದ ಕಾಣಿಸುತ್ತೆ. ಈ ರೀತಿ ನೀಟಾಗಿ ಬರುತ್ತೆ ನೋಡಿ. ಬಾಕ್ಸ್ ಪ್ಲೇಟ್ ರೆಡಿ. ಪ್ಲೇಟ್ ಎಲ್ಲ ಮುಗಿದಿದೆ. ಅದಕ್ಕೆ ನಾಡ ಹಾಕ್ಕೊಂಡು ಕಸಿ ಅಂತಿರಲ್ಲ, ಕಸಿ ಹಾಕ್ಬಿಡೋಣ. ನೋಡಿ, ಲಂಗದ ಮೇಲೆ ನಡುಪಟ್ಟೆ ಹಾಕ್ತಾಯಿದ್ದೀನಿ ನಾನು. ಎಕ್ಸ್ಟ್ರಾ ಹೊರಗಡೆ ಬಿಡ್ತಾ ಇಲ್ಲ ಬಟ್ಟೆ. ಲಂಗದ ಬಟ್ಟೆ ಎಷ್ಟಿದೆ ಅದಕ್ಕೆ ಹತ್ತಿನೇ ತೊಗೊಂಡಿದ್ದೀನಿ ಬ್ಯಾಂಡ್, ಅದಕ್ಕೆ ರಿವರ್ಸ್ ಹೊಳಿಸ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಪ್ಲಸ್ ಮಾಡ್ಕೊಳ್ಳಿಲ್ಲ ಕಟಿಂಗ್ನಲ್ಲಿ. ಪ್ಲಸ್ಸು ಬೇಡ, ಮೈನಸ್ಸು ಬೇಡ. ಬಟ್ ಎಕ್ಸ್ಟ್ರಾ ಬಂದರೆ ನಾವು ಪ್ಲಸ್ ಮೈನಸ್ ಮಾಡ್ಕೋಬೇಕಾಗ್ತದೆ. ಸೊ ನಾನು ಲಂಗದ ಮೇಲೇ ಮಡಿಸ್ತಾ ಇದ್ದೀನಿ. ಅದನ್ನು ಸ್ಟಿಫಾಗಿ ಕೂಡ್ತದೆ ವೇಸ್ಟ್ ಬ್ಯಾಂಡು, ಸುಕ್ಕಾಗೋದಿಲ್ಲ. ನೀಟಾಗಿ ಕಟ್ಕೊಂಡಾಗ ವೇರ್ ಮಾಡಿದಾಗ ನೀಟಾಗಿ ಕಾಣಿಸ್ತದೆ ನಿಮಗೆ. ದಪ್ಪ ಒಂಥರ ನೀಟಾಗಿ ಬ್ಯಾಂಡ್ ಥರ ಕಾಣಿಸ್ತದೆ. ಇದಕ್ಕೆ ನಾನು ಲೈನಿಂಗ್ ಹಾಕಿಲ್ಲ. ನೀವು ಲೈನಿಂಗ್ ಹಾಕಿನೂ ಸೇಮ್ ಸ್ಟಿಚ್ ಮಾಡ್ಕೋಬೋದು ನೋಡಿ. ಆ ರೀತಿ ಸ್ಟ್ರೇಟಾಗಿ ಇಟ್ಬಿಟ್ಟು ಅದ್ರ ತುದಿಗೆ ಒಂದು ಸಲಿಗೆ ಹಾಕ್ಬಿಡಿ. ನಾವು ಒಳಗಡೆ ನೋಡಿ ಕಸಿ ಹಾಕಿದ್ದೀನಿ.
ಹಸಿ ಇಟ್ಬಿಟ್ಟೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಸೈಡ್ ಇದು, ಬ್ಯಾಕ್ ಸೈಡು ಪ್ಲೇಟ್ಸ್ ಸೇಮ್ ಕಾಣಿಸ್ತವೆ, ಬ್ಯಾಕು ಫ್ರಂಟು ಸೇಮ್ ಅನಿಸ್ತವೆ ನಿಮಗೆ. ಇನ್ನೊಂದು ಪಕ್ಕ ಕೊಲಿಗೆ ಹಾಕೊಂಡ್ಬಿಡ್ರಿ. ಇಲ್ಲಿ ಸೈಡಿಗೆ ಒಂದು 4ರಿಂದ 5 ಇಂಚ್ ಜಿಪ್ ಹಾಕೋಣ, ಫಿನಿಶಿಂಗ್ ನೀಟ್ ಆಗುತ್ತೆ. ಈ ರೀತಿ ಸೈಡಿಗೆ ಜಿಪ್ ಹಾಕೊಂಡ್ಬಿಡಿ. ಹಾಕ್ಕೊಳ್ಳೋಕ್ಕೂ ತೆಗೆಗೂ ಈಸಿ ಇರುತ್ತೆ. ಹಾಗಾಗಿ ಸೈಡಿಗೆ ಈ ರೀತಿ ಫಸ್ಟ್ ಒಂದು ಸೈಡ್ ಸೀದಾ ಇಟ್ಟು ಹಾಕಿ, ಒಂದು ಸೈಡ್ ಉಲ್ಟಾ ಇಟ್ಟು ಹಾಕಿ ಸೀದಾ ಜಿಪ್ ಕೊಡ್ತದೆ. ನಾನು ದೊಡ್ಡ ಜಿಪ್ಪೇ ತೊಗೊಂಡಿದ್ದೀನಿ, ಬಟ್ ಅದನ್ನ 5 ಇಂಚಿಗೆ ಅಷ್ಟೇ ಹಾಕ್ತಾಯಿದ್ದೀನಿ. ಈ ರೀತಿ ಹಾಕ್ಕೊಳ್ಳಿ. ನೋಡಿ, ಸೈಡಿಗೆ ಹಾಕಿ ಈ ರೀತಿ ಫಿನಿಶಿಂಗ್ ಬರುತ್ತೆ. ಬಟ್ ಎಲ್ಲಿ ಓಪನ್ ಕಾಣಲ್ಲ ನಿಮಗೆ. ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇವಾಗ ಸೈಡಿಗೆ ಹೊಲ್ಕೊಂಡ್ಬಿಡಿ. ಸೈಡ್ಗೆ ಏನು ಬಟ್ಟೆ ಇರುತ್ತಲ್ಲ ಅದನ್ನ ಜೋಡಿಸ್ಕೊಂಡು ಹೊಲ್ಕೊಂಡ್ಬಿಡಿ. ಬಾಕ್ಸ್ ಪ್ಲೇಟ್ ಲಂಗ ರೆಡಿ. ನೋಡಿ, ಕೋಯಿಲಿಗೆ ಒಂದೇ ಥರ ಬಂದಿದೆ ಅಲ್ವಾ? ಬರೀ ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗ್ ಮಾಡೋಣ. ಸಾರಿ, ಫ್ರಂಟ್ ಆ್ಯಂಡ್ ಬ್ಯಾಕ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ, ಪ್ರಿನ್ಸ್ ಕಟ್ಟಿಂಗು. ಸೊ ಡೈರೆಕ್ಟ್ ಸ್ಲೀವ್ಸ್ ತೋರಿಸ್ತಾ ಇದ್ದೀನಿ. ಆ ವಿಡಿಯೋ ಸರಿ ಆಗಲೇ ಇಲ್ಲ, ಸ್ವಲ್ಪ ಕರೆಂಟ್ ಪ್ರಾಬ್ಲಮ್ ಆಯಿತು. ನೆಕ್ಸ್ಟ್ ಟೈಮ್ ನಾನು ಪ್ರಿನ್ಸ್ ಕಟ್ಟಿಂಗ್ಸ್ ಬ್ಲೌಸ್ ಹೊಲಿಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾನು ಬಲೂನ್ ಸ್ಲೀವ್ಸ್ ಕಟ್ ಮಾಡಿದ್ದೇನೆ, ಸ್ಲೀವ್ಸು. ಸೊ ಪ್ಲೇಟ್ ಹೇಗೆ ಹಾಕಬೇಕು ಅಂತ ನೋಡೋಣ. ಈ ರೀತಿ ಎಂಡಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಲ್ಲ ಸ್ಲೀವ್ಸು ನಾರ್ಮಲಿ ನಾವು ಮಿಡ್ಡಿಂದ ಸ್ಟಾರ್ಟ್ ಮಾಡ್ತೀವಿ. ಇದನ್ನು ಯಾವುದಾದ್ರೂ ಆ ಕಡೆ ಆದರೂ ಈ ಕಡೆ ಆದರೂ ಎಂಡಿಂದ ಸ್ಟಾರ್ಟ್ ಮಾಡಿ. ಈ ರೀತಿ ಮಾಡಿಬಿಟ್ಟು ಪ್ಲೇಟ್ಸ್ ಹಾಕ್ತಾ ಹೋಗಿ. ಬಟ್ಟೆ ನಾವು 2.5 ಇಂಚೆ ಬಿಟ್ಟಿದ್ವಲ್ಲ, ಸೊ ಕೂಡ್ತವೆ. 4 ಪ್ಲೇಟ್ಸ್ ಅಂತೂ ಮಿನಿಮಮ್ ಕೂಡ್ತವೆ. ಈ ರೀತಿ ಪ್ಲೇಟ್ಸ್ ಹಾಕ್ತಾ ಹೋಗಿ. ಸೆಂಟರ್ ನಾಚ್ ಮಾರ್ಕ್ ಹಾಕ್ಕೊಂಡಿದ್ವಲ್ಲ, ಅದು ಶೋಲ್ಡರ್ ಲೈನ್ಗೆ ಟಚ್ ಆಗಲಿ. ಮತ್ತು ಆ ಕಡೆ 4 ಕೂಡ್ತವೆ. ಈಸಿ ಬರ್ತದೆ. ಎಷ್ಟು ಪ್ಲೇಟ್ ಆಗ್ತವೆ ಅಷ್ಟು ಕೂಡಿಸಿ. 4ಕ್ಕಿಂತ ಜಾಸ್ತಿ ಆದರೂ ಪರವಾಗಿಲ್ಲ. ಸಣ್ಣ ಹಾಕಿದ್ರೆ ಜಾಸ್ತಿ ಕೂಡ್ತವೆ. ನಾನು ನಾರ್ಮಲ್ ಸೈಜ್ ಹಾಕ್ತಾಯಿದ್ದೀನಿ. ದೊಡ್ಡ ಹಾಕಿದರೆ ಒಂದು 3 ಕೂಡ್ತವೆ. ಪ್ಲೇಟ್ ಹಾಕ್ಕೊಂಡು ಹೋಗ್ಬೇಕು. ಎಂಡಿಗಾದ್ಮೇಲೆ ತುದಿಗೂ ಪ್ಲೇಟ್ಸ್ ಬರ್ತವೆ. ಸ್ಲೀವ್ ರೌಂಡು 8.5 ಇಂಚದ. ಸೊ ನಾನು 10 ಇಂಚಿಂದು ಬಾಣ್ ತೊಗೊಂಡಿದ್ದೀನಿ. ಅಲ್ಲಿ ಒಂದು ಎಲ್ಲೋ ಕಲರ್ ಪಟ್ಟಿ, ಅದು ಲಂಗದ ಪಟ್ಟಿ ತೊಗೊಂಡಿದ್ದೀನಿ. ಸೊ ಅದನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಫಸ್ಟು. ಅದು ಬಟ್ಟೆ ಎಷ್ಟು ಅಂದರೆ 10 ಇಂಚ ಬೆಲ್ಟಿಗೆ, ಬಾಕಿದು ಎಷ್ಟು ಇಂಚ್ ಬರ್ತಲ್ಲ ಅದಿಷ್ಟು ಪ್ಲೇಟ್ಸ್ ಮಾಡ್ಕೊಂಡ್ಬಿಡಿ. 5 ಆದರೆ 5 ಪ್ಲೇಟ್ಸು, ಒಂದು 6 ಬಂದರೆ 6 ಮಾಡಿ. ಬಟ್ಟೆ ಎಷ್ಟು ಇರುತ್ತಲ್ಲ ಅದನ್ನ ಸೆಂಟ್ರ್ ನೋಡಿ, ಈ ರೀತಿ ಸೆಂಟ್ರ್ ಪ್ಲೇಟ್ಸ್ ಮಾಡ್ಕೊಂಡ್ಬಿಡ್ಬೇಕು. ಮೇಲ್ಗಡೆ ಯಾವ ಮುಖ ಪ್ಲೇಟ್ಸ್ ಇದಾವಲ್ಲ ಕೆಳಗೂ ಅದೇ ರೀತಿ ಪ್ಲೇಟ್ಸ್ ಮಾಡ್ಕೊಳ್ಳಿ. ಅದೇ ಸೈಡ್ ಮುಖ ಅಪೋಸಿಟ್ ಮಾಡಿಬಿಡಿ. ಅವು ಯಾವ ಸೈಡ್ ಇದಾವಲ್ಲ ಅದೇ ಸೈಡ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡ್ಬಿಡಿ. ಅದಾದಮೇಲೆ ಕೆಳಗೆ ಬಾಂಡ್ ಹಾಕಿದ್ದೀವಲ್ಲ ಅದನ್ನೇ ಮೇಲ್ಗಡೆ ಮಡಚಿ ಹೊಲ್ಕೊಂಡ್ಬಿಡೋಣ. ಈಗ ಫಸ್ಟು ರಿವರ್ಸ್ ಮಾಡಿ ಮೇಲ್ಗಡೆ ಒಂದು ಸ್ಟಿಚ್ ಹಾಕೋಣ. ನೀಟ್ ಬರುತ್ತೆ, ಮುದ್ದೆ ಆಗಲ್ಲ ಬಟ್ಟೆ. ಈ ರೀತಿ ಹಾಕಿದ್ಮೇಲೆ ಅದನ್ನ 2 ಸಲ ಫೋಲ್ಡ್ ಮಾಡಿ ಪಟ್ಟಿ ಥರ ಹೊಲ್ಬಿಡಿ. ದಪ್ಪ ಪೈಪಿಂಗ್ ಥರನೂ ಕಾಣಿಸುತ್ತೆ, ಪಟ್ಟಿ ಥರನೂ ಕಾಣಿಸುತ್ತೆ. ನಿಮ್ಗೆ ಸಣ್ಣಗೆ ಬೇಕಂದರೆ ಪೈಪಿಂಗ್ ಥರನೂ ಮಾಡ್ಕೋಬೋದು.
ಮತ್ತು ನಾನು ಅದು ಬಾಣ್ ಥರನೇ ಕಾಣಲಿ ಅಂತ ಸ್ವಲ್ಪ ದಿಪ್ಪ ಇಟ್ಟಿದ್ದೀನಿ. 3/4 ಇಂಚಿನ ಪಟ್ಟಿ ಮಾಡಿದ್ದೀನಿ ನಾನು. ನೀವು ಅದನ್ನೇ ಪೈಪಿಂಗ್ ಥರ ಮಾಡಿದ್ರು ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಕೆಳಗಡೆನೂ ಪ್ಲೇಟ್ಸು, ಮೇಲ್ಗಡೆನೂ ಪ್ಲೇಟ್ಸು. ಫಿನಿಶಿಂಗ್ ತೋರಿಸ್ತೀನಿ ನೋಡಿ ಸ್ಲೀವ್ಸ್ದು. ಈ ರೀತಿ ಬಲೂನ್ ಥರ ಬರುತ್ತೆ, ಸ್ವಲ್ಪ ಫ್ರೀ ಇರುತ್ತದು. ನನ್ನ ಮಗಳು ರೆಡಿಯಾಗಿದ್ದಾಳೆ. ಸೊ ನೋಡಿ, ಬಲೂನ್ ಸ್ಲೀವ್ಸ್ ಈ ರೀತಿ ಬರುತ್ತೆ. ಇವತ್ತು ಹುಣ್ಣಿಮೆ ಅಲ್ವಾ, ಇಲ್ಲಿ ನಮ್ಮ ಉತ್ತರ ಕನ್ನಡದಲ್ಲಿ ಆರತಿ ಒಯ್ತೀವಿ. ನಮಗೆ ನಿಯರೆಸ್ಟ್ ಅಂದರೆ ತುಂಬ ಹತ್ತಿರ ಅಂದರೆ ನಮ್ಮ ಹುಬ್ಬಳ್ಳಿ ಸಿದ್ದಾಳಜ್ಜರ ಮಠ. ಸೊ ನಾವೆಲ್ಲರೂ ಮಠಕ್ಕೆ ಹೋಗಿದ್ವಿ, ಆರತಿ ತೊಗೊಂಡು ಅಜ್ಜರ್ಗೆ ಆರತಿ ಮಾಡಿ. ತುಂಬ ರಶ್ ಇರುತ್ತೆ ಅವತ್ತು. ಎಲ್ಲ ಸಣ್ಣ ಮಕ್ಕಳು ಆರತಿ ತೊಗೊಂಬಂದಿರ್ತಾರೆ. ನನ್ನ ಮಗ ವೈಟ್ ಶರ್ಟು, ಇವಳು ನನ್ನ ಕಸಿನ್ನು. ಇದು ಅಜ್ಜಾರ ಒಳಗಿನ ತೇರು. ಇದು ಕೈಲಾಸ ಮಂಟಪ, ನಮ್ಮ ಅಜ್ಜಾರ ಕೈಲಾಸ ಮಂಟಪ. ಇವಳು ನನ್ನ ಮಗಳು. ಬಹಳ ರಶ್ ಇತ್ತು, ಹಾಗಾಗಿ ಸರಿಯಾಗಿ ವಿಡಿಯೋ ಆಗಲಿಲ್ಲ. ಮಳೆ ಬೇರೆ ಬರ್ತಾಯಿತ್ತು. ನೆಕ್ಸ್ಟ್ ಟೈಮ್ ನಾನು ಮಠಕ್ಕೆ ಹೋದರೆ ನಾನು ಅಲ್ಲಿ ವಿಡಿಯೋ ಹಾಕ್ತೀನಿ. ಇದು ಮಠ.